ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಭಾಗ 2ರ ಪಠ್ಯಪುಸ್ತಕದ 6ನೇ ಪದ್ಯಪಾಠ ತತ್ವಪದಗಳು ಅಂತಕ್ಕಂಥ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ನಾವು ಎಲ್ಲ ವಿಷಯಗಳಲ್ಲಿ ಕೂಡ ಪ್ರಶ್ನೆಗಳನ್ನು ಹಾಕ್ತಾ ಇದ್ದೀವಿ. ಉತ್ತರಗಳ ವಿಡಿಯೋಗಳು ಪ್ಲೇಲಿಸ್ಟ್ ಲಿಂಕ್ ಇದ್ದಾವೆ. ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಸಹಿತ ಒತ್ತಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡೋಣ. 9ನೇ ತರಗತಿ ಕನ್ನಡ 6ನೇ ಪದ್ಯಪಾಠ ತತ್ವಪದಗಳು ಅಭ್ಯಾಸ. ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಮೊದಲ ಪ್ರಶ್ನೆ, ಯಾರ ಸ್ನೇಹವು ಸಾಯುವ ತನಕ ಬೇಡ ಎಂದಿದ್ದಾರೆ? ಉತ್ತರ, ಗುರು ಕರುಣೆವಿಲ್ಲದವನ ಸ್ನೇಹ ಸಾಯುವ ತನಕ ಬೇಡ ಎಂದಿದ್ದಾರೆ. ಪ್ರಶ್ನೆ 2, ಯಾರ ಸ್ನೇಹವನ್ನು ಮಾಡಿ ಕೆಡಬಾರದು? ಹೀನ ಮನುಷ್ಯನ ಸ್ನೇಹವನ್ನು ಮಾಡಿ ಕೆಡಬಾರದು. ಪ್ರಶ್ನೆ 3, ತತ್ವಪದಕಾರರು ಯಾರ ಸೇವೆ ಮಾಡಬೇಕು ಎಂದಿದ್ದಾರೆ? ಉತ್ತರ, ತತ್ವಪದಕಾರರು ಸಾಧು ಸತ್ಪುರುಷರ ಸೇವೆ ಮಾಡಬೇಕು ಎಂದಿದ್ದಾರೆ. ಪ್ರಶ್ನೆ 4, ಬಿದಿರು ಹೇಗೆ ಬೆಳೆಯಿತು? ಉತ್ತರ, ಬಿದಿರು ಹುಲ್ಲಾಗಿ ಹುಟ್ಟಿ ದಿವಿನಾಗಿ ಬೆಳೆಯಿತು ಅನ್ನೋದನ್ನು ಬರಿಬೇಕು. ಪ್ರಶ್ನೆ 5, ಬಿದಿರಿನ ಚಪ್ಪರ ಏನನ್ನು ಕೊಡುತ್ತದೆ? ಬಿದಿರಿನ ಚಪ್ಪರವು ನೆರಳನ್ನು ಕೊಡುತ್ತದೆ. 6ನೇ ಪ್ರಶ್ನೆ, ಬಿದಿರು ಶಿಶುನಾಳಧೀಶನಿಗೆ ಏನಾಗುತ್ತದೆ? ಉತ್ತರ, ಬಿದಿರು ಶಿಶುನಾಳಧೀಶನಿಗೆ ಓಲಗವಾಗುತ್ತದೆ ಅಂತ ಇತ್ತು. ಕೊಟ್ಟಿರೋ ಪ್ರಶ್ನೆಗಳನ್ನು 3-4 ವಾಕ್ಯಗಳ ಉತ್ತರಗಳನ್ನು ಬರೀಬೇಕು. ಮೊದಲ ಪ್ರಶ್ನೆ, ಬಿದಿರು ಮಕ್ಕಳಿಗೆ, ರೈತರಿಗೆ, ಹುತಾತ್ಮರಿಗೆ ಯಾವ ರೀತಿ ಉಪಯೋಗವಾಗುತ್ತದೆ? ಉತ್ತರ, ಬಿದಿರು ಮಕ್ಕಳನ್ನು ಆಡುವ ಕೋಲಾಗುತ್ತದೆ. ಬಿದಿರು ರೈತರಿಗೆ ಧಾನ್ಯವನ್ನು ಬಿತ್ತುವ ಕೂರಿಗೆಯಾಗುತ್ತದೆ. ಬಿದಿರು ಮಹಾತ್ಮರ ಕೈಗೆ ಬೆತ್ತವಾಗುತ್ತದೆ. ಹೀಗೆ ಬಿದಿರು ಮಕ್ಕಳಿಗೆ, ರೈತರಿಗೆ, ಮಹಾತ್ಮರಿಗೆ ಉಪಯೋಗವಾಗುತ್ತದೆ ಎಂದು ಸಂತ ಶಿಶುನಾಳ ಶರೀಫರು ತಮ್ಮ ತತ್ವಪದಗಳಲ್ಲಿ ತಿಳಿಸಿದ್ದಾರೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಧಾನ್ಯಗಳನ್ನು ಕುಟ್ಟಲು, ಬೀಸಲು, ಕೇರಲು ಬಿದಿರು ಹೇಗೆ ಸಹಾಯಕವಾಗಿರುತ್ತದೆ? ಉತ್ತರ, ಬಿದಿರು ಧಾನ್ಯಗಳನ್ನು ಕುಟ್ಟಲು ಒನಕೆಯಾಗುತ್ತದೆ. ಬಿದಿರು ಧಾನ್ಯಗಳನ್ನು ಬೀಸುವ ಕಲ್ಲಿನ ಗೂಟವಾಗುತ್ತದೆ. ಬಿದಿರು ಧಾನ್ಯಗಳನ್ನು ಕೇರುವ ಮೊರವಾಗುತ್ತದೆ. ಹೀಗೆ ಬಿದಿರು ಧಾನ್ಯಗಳನ್ನು ಕುಟ್ಟಲು, ಬೀಸಲು, ಕೇರಲು ಸಹಾಯವಾಗುತ್ತದೆ ಎಂದು ಸಂತ ಶಿಶುನಾಳ ಶರೀಫ್ ಅವರು ಹೇಳುತ್ತಾರೆ ಅಂತ ಬರೆದ್ರೆ ಸಾಕು. ಪ್ರಶ್ನೆ 3, ತತ್ವಪದಕಾರರು ಸ್ನೇಹ ಮಾಡುವ ಬಗೆಗೆ ಏನೆಂದು ತಿಳಿಸಿದ್ದಾರೆ? ಉತ್ತರ, ತತ್ವಪದಕಾರರು ಗುರುಕರುಣೆವಿಲ್ಲದವನ ಸ್ನೇಹವನ್ನು ಸಾಯುವ ತನಕ ಮಾಡಬಾರದು. ತಾನಾಡುವ ಮಾತಿನಂತೆ ನಡೆದುಕೊಳ್ಳೋಣ ಸ್ನೇಹವನ್ನು ಜನ್ಮ ಜನ್ಮಾಂತರಕ್ಕೂ ಮಾಡಬಾರದು. ಹೀಗೂ ಹೀನ ಮನುಷ್ಯನ ಸ್ನೇಹವನ್ನು ಮಾಡಿ ಕೆಡಬಾರದು ಎಂದು ಶ್ರೀ ಕಡಕೋಳ ಮಡಿವಾಳಪ್ಪ ಅವರು ತಿಳಿಸಿದ್ದಾರೆ. ಪ್ರಶ್ನೆ 4, ಗುರುಕರುಣೆ ಪದ್ಯದ 3 ಮತ್ತು 4ನೇ ಚರಣದಲ್ಲಿ ಏನನ್ನ ಮಾಡಬಾರದು ಎಂಬ ತತ್ವವನ್ನು ಸಾರಿದ್ದಾರೆ? ಉತ್ತರ, ಗುರುಕರುಣೆ ಪದ್ಯದ 3 ಮತ್ತು 4ನೇ ಚರಣದಲ್ಲಿ ಹೆಣ್ಣು ಮಕ್ಕಳನ್ನು ಅಕ್ಕ ತಂಗಿಯರಂತೆ ಬಾಯಲ್ಲಿ ಕರೆದು ಅವರನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಬಾರದು. ನಿತ್ಯವೂ ಕಾಲಕಾಲಕ್ಕೆ ಊಟವನ್ನು ಮಾತ್ರ ಮಾಡಿ ದುಡಿಯದೆ ಸೋಮಾರಿತನದಲ್ಲಿ ಕಾಲವನ್ನು ಕಳೆಯಬಾರದು. ಮೇಲು ಕೀಳು ಎಂಬ ಭೇದ ಭಾವ ಮಾಡಬಾರದು. ಇರುವ ತನಕ ಗುರು ಮಹಾಂತೇಶನ ಪಾದ ಸೇವೆಯನ್ನು ಮಾಡೋದು ಬಹಳ ಉತ್ತಮವಾದದ್ದು ಎಂದು ಕಡಕೋಳ ಮಡಿವಾಳಪ್ಪ ಅವರು ಸಾರಿದ್ದಾರೆ. ಮುಖ್ಯ ಪ್ರಶ್ನೆ ಈ ಕೊಟ್ಟಿರೋ ಪ್ರಶ್ನೆಯನ್ನು 10 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಅದರಲ್ಲಿ ಪ್ರಶ್ನೆ, ಗುರುಕರುಣೆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಎಸ್, ಗುರುಕರುಣೆ ಪದ್ಯದಲ್ಲಿ ತತ್ವಪದಕಾರರು ಗುರುಕರುಣೆ ಇಲ್ಲದವರ ಸ್ನೇಹವನ್ನು ಸಾಯುವ ತನಕ ಮಾಡಬಾರದು. ಸಾಧು ಸತ್ಪುರುಷರ ಸೇವೆಯನ್ನು ಮಾಡುವುದು ಬಹು ಉತ್ತಮ. ತಾನಾಡುವ ಮಾತಿನಂತೆ ನಡೆದುಕೊಳ್ಳೋದವನ ಸ್ನೇಹವನ್ನು ಜನ್ಮ ಜನ್ಮಾಂತರದಲ್ಲೂ ಮಾಡಬಾರದು. ಹೀನ ಮನುಷ್ಯನ ಸ್ನೇಹವನ್ನು ಮಾಡಿ ಕೆಡಬಾರದು. ಹೆಣ್ಣು ಮಕ್ಕಳನ್ನು ಅಕ್ಕ ತಂಗಿಯರಂತೆ ಬಾಯಲ್ಲಿ ಕರೆದು ಅವರನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಬಾರದು. ನಿತ್ಯವೂ ಕಾಲಕಾಲಕ್ಕೆ ಊಟವನ್ನು ಮಾತ್ರ ಮಾಡಿ ದುಡಿಯದೇ ಸೋಮಾರಿತನದಲ್ಲಿ ಕಾಲವನ್ನು ಕಳೆಯಬಾರದು. ಮೇಲು ಕೀಳು ಎಂಬ ಭೇದ ಭಾವ ಮಾಡಬಾರದು. ಇರುವ ತನಕ ಗುರು ಮಹಾಂತೇಶನ ಪಾದ ಸೇವೆಯನ್ನು ಮಾಡೋದು ಬಹಳ ಉತ್ತಮವಾದದ್ದು ಎಂದು ಕಡಕೋಳ ಮಡಿವಾಳಪ್ಪ ಅವರು ಹೇಳಿದ್ದಾರೆ. ಪ್ರಶ್ನೆ 2, ಬಿದಿರು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ, ಬಿದಿರು ಎಲ್ಲರಿಗೂ ಬೇಕಾದ ವಸ್ತುವಾಗಿದೆ. ಬಿದಿರು ಹುಲ್ಲಿನ ಜಾತಿಗೆ ಸೇರಿದ ಸಸ್ಯವಾಗಿದೆ. ಹುಟ್ಟುವಾಗ ಹುಲ್ಲಿನಂತೆ ಕಾಣುವ ಬಿದಿರು ಬೆಳೆಯುತ್ತಾ ಮೈತುಂಬಿಕೊಳ್ಳುತ್ತದೆ. ಬಿದಿರಿನಿಂದ ಮಕ್ಕಳನ್ನು ಮಲಗಿಸುವ ತೊಟ್ಟಿಲನ್ನು ಮಾಡುತ್ತಾರೆ. ಪಲ್ಲಕ್ಕಿಯನ್ನು ಹೊರುವ ದಂಡಿಗೆಯನ್ನು ಮಾಡುತ್ತಾರೆ. ದೇವರ ಪೂಜೆಗೆ ಹೂಪತ್ರೆಯನ್ನು ತರುವ ಬುಟ್ಟಿಯನ್ನು ಬಿದಿರಿನಿಂದಲೇ ಮಾಡುತ್ತಾರೆ. ಹುತಾತ್ಮರ ಕೈಯಲ್ಲಿ ಬೆತ್ತವಾಗಿ ಬಿದಿರು ಶೋಭಿಸುತ್ತದೆ. ಬಿದಿರನ್ನು ಒನಕೆಯಾಗಿ, ದೋಣಿ ನಡೆಸುವವನಿಗೆ ಕೋಲಾಗಿ, ರೈತನಿಗೆ ಧಾನ್ಯವನ್ನು ಬಿತ್ತುವ ಕೂರಿಗೆಯಾಗಿ ಉಪಯೋಗಿಸುತ್ತಾರೆ. ಬೀಸುವ ಕಲ್ಲಿನ ಗೂಟ, ಕೇರುವ ಮೊರ, ಮುದುಕರು ಉರಿ
ನಡೆಯುವ ಕೋಲು ಎಲ್ಲವೂ ಬಿದಿರೇ ಆಗಿದೆ. ಮಕ್ಕಳ ಆಟಕ್ಕೆ ಕೋಲು, ಎತ್ತಿನ ಗಾಡಿ, ದೇವರಿಗೆ ನಂದಿ ಕೋಲು, ನೆರಳುಂಟು ಮಾಡಲು ಚಪ್ಪರ, ಏಕದಂಡಿಗೆ ಕೊಳವೆ, ದೇವರ ಓಲಗ ಎಲ್ಲವೂ ಬಿದಿರಿನಿಂದ ಮಾಡಿದ್ದಾಗಿದೆ. ಶ್ರೀಕೃಷ್ಣ ಊದುವ ಕೊಳಲು ಕೂಡ ಬಿದಿರಿನದ್ದೇ ಆಗಿದೆ. ಹೀಗೆ ಬಿದಿರು ಬಹು ಉಪಯೋಗಿ ಸಸ್ಯವಾಗಿದೆ ಎಂದು ಸಂತ ಶಿಶುನಾಳ ಶರೀಫ್ ಅವರು ಹೇಳಿದ್ದಾರೆ. ಮುಖ್ಯ ಪ್ರಶ್ನೆ, ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಬೇಕು. ಮೊದಲ ವಾಕ್ಯ, ಹೀನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲಿ ಬೇಡ ಅಂತ ಇದೆ. ಆಯ್ಕೆ, ಈ ವಾಕ್ಯವನ್ನು ಶ್ರೀ ಕಡಕೋಳ ಮಡಿವಾಳಪ್ಪನವರು ರಚಿಸಿರುವ ತತ್ವಪದಗಳಿಂದ ಆಯ್ದ ಗುರುಕರುಣೆ ಎಂಬ ತತ್ವಪದದಿಂದ ಆರಿಸಲಾಗಿದೆ. ಸಂದರ್ಭ, ತತ್ವಪದಕಾರರಾದ ಶ್ರೀ ಕಡಕೋಳ ಮಡಿವಾಳಪ್ಪನವರು ಮಾನವನು ತನ್ನ ಜೀವನದಲ್ಲಿ ಅನುಸರಿಸಬೇಕಾದ ನಡೆನುಡಿಗಳನ್ನು ಕುರಿತು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ, ತತ್ವಪದಕಾರರಾದ ಶ್ರೀ ಕಡಕೋಳ ಮಡಿವಾಳಪ್ಪನವರು ಮಾನವನು ಹೀನ ಮನುಷ್ಯನ ಸ್ನೇಹವನ್ನು ಮಾಡೋದ್ರಿಂದ ತನ್ನ ಬದುಕನ್ನು ನಾಶ ಮಾಡಿಕೊಳ್ಳುತ್ತಾನೆ ಎಂಬ ತತ್ವವನ್ನು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಪಡಿಸ್ತಾರೆ. ಎರಡನೇ ವಾಕ್ಯ, ನಿತ್ಯ ಕಾಲದಲ್ಲಿ ಅಶನವನ್ನುಂಡು ಹೊತ್ತು ಗಳಿಯಲಿ ಬೇಡ ಅಂತ ಇದೆ. ಉತ್ತರ, ಈ ವಾಕ್ಯವನ್ನು ಶ್ರೀ ಕಡಕೋಳ ಮಡಿವಾಳಪ್ಪನವರು ರಚಿಸಿರುವ ತತ್ವಪದಗಳಿಂದ ಆಯ್ದ ಗುರುಕರುಣೆ ಎಂಬ ತತ್ವಪದದಿಂದ ಆರಿಸಲಾಗಿದೆ. ಸಂದರ್ಭ, ತತ್ವಪದಕಾರರಾದ ಶ್ರೀ ಕಡಕೋಳ ಮಡಿವಾಳಪ್ಪನವರು ಮಾನವನು ತನ್ನ ಜೀವನದಲ್ಲಿ ಅನುಸರಿಸಬೇಕಾದ ನಡೆನುಡಿಗಳನ್ನು ಕುರಿತು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ, ತತ್ವಪದಕಾರರಾದ ಕಡಕೋಳ ಮಡಿವಾಳಪ್ಪನವರು ಮಾನವನು ದುಡಿದು ಅನ್ನ ಊಟ ಮಾಡಬೇಕು ಹಾಗೂ ಸೋಮಾರಿಯಾಗಿ ಕುಳಿತು ಊಟ ಮಾಡಿ ಕಾಲಹರಣ ಮಾಡಬಾರದು ಎಂಬ ತತ್ವವನ್ನು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ತಿಳಿಸಿದ್ದಾರೆ. ಮೂರನೇ ವಾಕ್ಯ, ಹುತಾತ್ಮರ ಕೈಗೆ ಬೆತ್ತ ನಾನಾದೆ. ಆಯ್ಕೆ, ಈ ವಾಕ್ಯವನ್ನು ವಿದ್ವಾನ್ ಸದ್ಯೋಜಾತ ಮೂರ್ತಿ ಅವರು ಸಂಪಾದಿಸಿರುವ ಶಿಶುನಾಳ ಗೀತೆಗಳು ಕೃತಿಯಿಂದ ಆಯ್ದ ಸಾರ್ಥಕ ರಕ್ಷಣೆ ಎಂಬ ಪದ್ಯಭಾಗದಿಂದ ಆರಿಸಿದ್ದಾರೆ. ಸಂದರ್ಭ, ಬಿದಿರು ನಾನು ರಾಜನ ಅರಮನೆಯಲ್ಲಿ ಉಪಯೋಗಿಸುವ ಪಲ್ಲಕ್ಕಿಯ ದಂಡಿಗೆಯಾಗಿ, ದೇವರ ಪೂಜೆಗೆ ಹೂಪತ್ರೆಯನ್ನು ತರುವ ಬುಟ್ಟಿಯಾಗಿ, ಮಹಾತ್ಮರ ಕೈಯಲ್ಲಿ ಬೆತ್ತವಾಗಿ ಸರ್ವಜನರಿಗೂ ಬೇಕಾಗಿದ್ದೇನೆ ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ, ಸಂತ ಶ್ರೀ ಶಿಶುನಾಳ ಶರೀಫರು ಬಿದಿರು ಜ್ಞಾನಿಗಳ ಮಹಾತ್ಮರ ಕೈಯಲ್ಲಿ ಬೆತ್ತವಾಗಿ ಉಪಯೋಗವಾಗುತ್ತದೆ ಎಂಬುದನ್ನು ಈ ಮಾತಿನ ಮೂಲಕ ಸ್ವಾರಸ್ಯಕರವಾಗಿ ಹೇಳಿದ್ದಾರೆ. ಇನ್ನು ಬೆಳೆ ಬೆಳೆಯುತ್ತಾ ದಿವಿನಾದಿ ಅಂತ ಇದೆ. ಆಯ್ಕೆ, ಈ ವಾಕ್ಯವನ್ನು ವಿದ್ವಾನ್ ಸದ್ಯೋಜಾತ ಮೂರ್ತಿ ಅವರು ಸಂಪಾದಿಸಿರುವ ಶಿಶುನಾಳ ಗೀತೆಗಳು ಕೃತಿಯಿಂದ ಆಯ್ದ ಸಾರ್ಥಕ ರಕ್ಷಣೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ಬಿದಿರು ಹುಲ್ಲಿನ ಜಾತಿಗೆ ಸೇರಿದ ನಾನು ಹುಟ್ಟುವಾಗ ಹುಲ್ಲಿನಂತಿದ್ದು ಬೆಳೆಯುತ್ತಾ ಹೋದಂತೆ ಮೈ ತುಂಬಿಕೊಳ್ಳುತ್ತೇನೆ ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ, ಸಂತ ಶ್ರೀ ಶಿಶುನಾಳ ಶರೀಫರು ಬಿದಿರಿನ ಬೆಳವಣಿಗೆಯಲ್ಲಿ ಆಗೋ ಬದಲಾವಣೆಯನ್ನು ಈ ಮಾತಿನ ಮೂಲಕ ಬಹು ಸ್ವಾರಸ್ಯವಾಗಿ ಮೂಡಿಬಂದಿದೆ. ಇನ್ನು ಸೂಕ್ತ ಪದವನ್ನು ಆರಿಸಿ ಬರಬೇಕಿತ್ತು. ಅಶನ ಪದದ ಅರ್ಥ ಅನ್ನ, ಬೆತ್ತ ಪದದ ತತ್ಸಮ ರೂಪ ವೇತ್ರ, ಕರುಣೆ ಪದದ ವಿರುದ್ಧಾರ್ಥಕ ರೂಪ ನಿಷ್ಕರುಣೆ, ಅಂಬಿಗ ದೋಣಿ ನಡೆಸುವವ. ಸಂಬಂಧೀಕರಣ ಇತ್ತು. ಹಿಂದು ಮುಂದು ಹಿರಿದು ಕಿರಿದು, ಮಾತಿಲ್ಲದವನ ಲೋಪಸಂಧಿ, ಕರುಣವಿಲ್ಲದವನ ಆಗಮಸಂಧಿ, ಮನುಷ್ಯನ ಷಷ್ಠಿ ವಿಭಕ್ತಿ, ಕಾಲದಲ್ಲಿ ಸಪ್ತಮಿ ವಿಭಕ್ತಿ, ಪತ್ರ ಎಲೆ ಚಕ್ಕಡಿ ಗಾಡಿ. ಇಷ್ಟಿತ್ತು ಈ ಒಂದು ತತ್ವಪದಗಳು ಅಭ್ಯಾಸದ ಪ್ರಶ್ನೋತ್ತರಗಳು ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.